ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಈ ವಿಷಯ ತುಂಬ ಸೂಕ್ಷ್ಮ ಆಗಿರಬಹುದು. ಮೇ ಬಿ ಎಷ್ಟೋ ಜನರದ್ದು ಏನೇನೋ ಕಮೆಂಟ್ ಕೂಡ ಬರ್ಬೋದು, ಯಾಕಂದರೆ ಸ್ವಲ್ಪ ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಏನಂದರೆ, ವಾಜೀಕರಣ ಚಿಕಿತ್ಸೆಯಲ್ಲಿ ಆಯುರ್ವೇದನಲ್ಲಿ ಸ್ತ್ರೀ ಅಥವಾ ಮಹಿಳೆಯನ್ನ ಎಲ್ಲಕ್ಕಿಂತ ಬೆಸ್ಟ್ ವಾಜೀಕರಣ ದ್ರವ್ಯ ಅಂತ ಹೇಳಿದ್ದಾರೆ. ಸೊ ಈಗ ಎಷ್ಟೋ ಬುದ್ಧಿಜೀವಿಗಳು ಇರ್ಬೋದು, ಸ್ತ್ರೀ ಏನು ಆಬ್ಜೆಕ್ಟ್ ಇದೆನಾ ಅಥವಾ ದ್ರವ್ಯ ಇದೆನಾ ಅಂತ. ಖಂಡಿತ ಇಲ್ವೇ ಇಲ್ವ. ಇದು ಚರಕ ಸಂಹಿತೆ ಇರಬಹುದು, ಸುಶ್ರುತ ಸಂಹಿತೆ ಇರಬಹುದು, ಅಥವಾ ವಾತ್ಸಾಯನ ಋಷಿಗಳು ಬರೆದಿರುವ ಕಾಮಶಾಸ್ತ್ರ ಇರ್ಬೋದು. ಪ್ರತಿಯೊಂದು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮಹಿಳೆ, ಸ್ತ್ರೀ ಲೈಂಗಿಕ ಕ್ರಿಯೆಯಲ್ಲಿ ಬಂದಿದಾಗ ಒಂದು ಲೈಂಗಿಕ ಕ್ರಿಯೆ ಚೆನ್ನಾಗಾಗಬೇಕು, ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಚೆನ್ನಾಗಿ ಬರಬೇಕು, ಒಳ್ಳೆಯ ರೀತಿ ಕ್ರಿಯೆ ಆಗಬೇಕಂದ್ರೆ ಎಷ್ಟು ಔಷಧಿಗಳು ಮುಖ್ಯ, ಎಷ್ಟು ಆಹಾರ ಮುಖ್ಯ, ಎಷ್ಟು ವಿಹಾರ ಮುಖ್ಯ, ಅಷ್ಟೇ ಸ್ತ್ರೀ ಅದನ್ನು ತುಂಬ ಮುಖ್ಯ. ಯಾಕಂದ್ರೆ ಯಾವ ಪಾರ್ಟ್ನರ್ ಜೊತೆಗೆ ನೀವು ಸೇರ್ತಾ ಇದ್ದಾರೆ, ಅವ್ರು ನೋಡಕ್ಕೆ ಹೇಗಿದ್ದಾರೆ, ಅವ್ರ ಬಾಡಿ ಲಕ್ಷಣ ಹೇಗಿದೆ, ಅವ್ರ ಮೈಂಡ್ ಸೆಟ್, ನಿಮ್ಮ ಮೈಂಡ್ ಸೆಟ್ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಒಬ್ರೊಬ್ರಿಗೆ ಎಷ್ಟು ಟ್ರಸ್ಟ್ ಮಾಡ್ತೀರಾ, ಎಷ್ಟು ಒಬ್ರೊಬ್ರ ಮೇಲೆ ಪ್ರೀತಿ ಇದೆ, ಆ ಹೆಣ್ಮಗು ಹೇಗಿರ್ಬೇಕು ಅಂತ ಎಲ್ಲ ಡೀಟೇಲ್ ಆಗಿ ವರ್ಣನೆ ಮಾಡಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂದ್ರೆ, ವಾಜೀಕರಣ ಚಿಕಿತ್ಸೆಯಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ವಾಜೀಕರಣ ಏನಂದ್ರೆ ಅದು ಸ್ತ್ರೀ ಅಥವಾ ಮಹಿಳೆ. ಗುಣಗಳು ಏನೇನಿದೆ ಅಂತ ಹೇಳಿದ್ದಾರೆ. ಸ್ವಲ್ಪ ನಾನು ಹೇಳ್ತೀನಿ, ಜಾಸ್ತಿ ಡೀಪ್ ಹೋಗಲ್ಲ, ಯಾಕಂದ್ರೆ ಕಾಂಟ್ರವರ್ಸಿ ಆಗಬಹುದು. ನೋಡಕ್ಕೆ ತುಂಬಾ ಚೆನ್ನಾಗಿರ್ಬೇಕು. ಶಿಶಿರ ಋತು, ಹೇಮಂತ ಋತುವಿನಲ್ಲಿ ನಾವು ಸಂಭೋಗ ಕ್ರಿಯೆ ಮಾಡುವಾಗ ಮಹಿಳೆ ಸ್ವಲ್ಪ ಪಂಪಿ ಸ್ವಲ್ಪ ಚೆನ್ನಾಗಿ ಹೆಲ್ದಿ ಇರಬೇಕು. ಸ್ತನದ ಗಾತ್ರ ದೊಡ್ಡದಾಗಿ ಇರಬೇಕು. ಕೇಶ ತುಂಬಾ ಚೆನ್ನಾಗಿರ್ಬೇಕು. ಮುಖ ಮೇಲೆ ಕಾಂತಿ ಇರಬೇಕು. ಆಕಿದ್ ಮಾತಾಡುವ ರೀತಿ, ವಾಣಿ ಅಂತ ಹೇಳ್ತೀವಿ ಅಲ್ಲ, ತುಂಬಾ ಸ್ವೀಟ್ ಆಗಿ ಇರಬೇಕು, ಮಧುರವಾಗಿ ಇರಬೇಕು. ಗಾಯನ ಕಲೆ ಬರ್ಬೇಕು, ಆಕಿಗೆ ಸಾಂಗ್ ಹಾಡಕ್ ಬರ್ಬೇಕು, ನೃತ್ಯ ಬರಬೇಕು. ಆ ಕಾಲದ ಪರಿಪ್ರೇಕ್ಷೆ ಏನಂದ್ರೆ ಎಂಟರ್ಟೈನ್ಮೆಂಟ್ಗಾಗಿ ಡಾನ್ಸ್ ಮಾಡಕ್ ಬರಬೇಕು. ಬೇರೆ ಬೇರೆ ಸಣ್ಣ ಪುಟ್ಟ ಕಲೆಗಳು ಆಕಿಗೆ ಗೊತ್ತಿರ್ಬೇಕು. ಒಂದು ಪುರುಷನ ಅಥವಾ ಅವರು ಹಸ್ಬೆಂಡ್ನ ಹೇಗ್ ಲೈಂಗಿಕ ಕ್ರಿಯೆಯಲ್ಲಿ ಇಂಟ್ರೆಸ್ಟ್ ಉತ್ಪತ್ತಿ ಆಗಬೇಕು, ಅದರಲ್ಲಿ ಅವರು ಮಾಸ್ಟರ್ ಇರಬೇಕು ಅಂತ ಆಯುರ್ವೇದನಲ್ಲಿ ವಾಜೀಕರಣ ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ಏನ್ ಹೇಳ್ತಾರಂದ್ರೆ, ಅದರಲ್ಲಿ ಮುಖ ಇರಬಹುದು, ಉರ ಅಂದ್ರೆ ಈ ಪಾರ್ಟ್ ಉರ ಇರಬಹುದು, ಕಕ್ಷ ಅಂದ್ರೆ ಈ ಬೆಲ್ಲಿ ಅಥವಾ ಸೊಂಟ, ಕಟ್ಟಿ, ಇದು ತುಂಬಾ ಅಟ್ರಾಕ್ಟಿವ್ ಇರಬೇಕು. ಆಮೇಲೆ ಅವ್ರು ಏನ್ ಮಾಡ್ಬೇಕಂದ್ರೆ, ಈ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಜಸ್ಟ್ ನೋಡಿದ್ರೇನೆ ಇಚ್ಛೆ ಆಗ್ಬೇಕು. ದರ್ಶನ ನೋಡಿದ್ರೆ, ಸ್ಪರ್ಶನೆ ಆದ ತಕ್ಷಣ ಕಾಮೋತ್ತೇಜನ ಜಾಸ್ತಿ ಆಗಬೇಕು. ಆಮೇಲೆ ಅಲಿಂಗನ ಅಂದ್ರೆ ಜಸ್ಟ್ ನೀವು ಹಗ್ ಮಾಡಿದಾಗನೇ ಪೂರ್ತಿ ಬಾಡಿ 100% ಫುಲ್ ಪವರ್ ಬರಬೇಕು, ಎನರ್ಜಿ ಬರಬೇಕು. ಆಮೇಲೆ ಚುಂಬನ ಅಂದ್ರೆ ಕಿಸ್ ಮಾಡುವಾಗ ಒಂದು ವ್ಯಕ್ತಿಗೆ ಪೂರ್ತಿ ರೀತಿ ಉತ್ತೇಜನೆ ಆಗಬೇಕು. ಜೊತೆಗೆ ಗುಹ್ಯ ಭಾಷಣ ಅಂದ್ರೆ ಡರ್ಟಿ ಟಾಕ್ಸ್, ಇದು ಮಾತಾಡುವಾಗ ಸೇರುವಾಗ ಒಳ್ಳೆ ರೀತಿ ಈ ತರ ನಾನ್ ವೆಜ್ ಮಾತಾಡೋರು ಇರಬೇಕು ಅಂತ ಆಯುರ್ವೇದನಲ್ಲಿ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ. ಆಮೇಲೆ ಶರದ್ ಮತ್ತು ಶಿಶಿರ ಋತುನಲ್ಲಿ ಯಾವಾಗ ನೀವು
ಜಾಸ್ತಿ ಸೇರ್ತೀರಾ, ರೆಗ್ಯುಲರ್ ಆಗಿ ದಿನ ದಿನ ಸೇರ್ತೀರಾ ಅಥವಾ ಒಂದಿನ ಬಿಟ್ಟು ಒಂದಿನ ಸೇರ್ತಿರಲ್ಲ, ಅವಾಗ ನಿಮಗೆ ಪವರ್ ಜಾಸ್ತಿ ಬರ್ಬೇಕಂತ ಆಕಿ ಏನ್ ಮಾಡಬೇಕು, ನಿಮಗೆ ಒಳ್ಳೆ ಆಹಾರ ಪ್ರಿಪೇರ್ ಮಾಡಿಕೊಡ್ಬೇಕು. ನಿಮ್ಗೆ ಯಾವಾಗ ಲೈಂಗಿಕ ಕ್ರಿಯೆ ಇದೆ ಅಂತ ಇಚ್ಛೆ ಇದೆ, ಅವಾಗ ಫುಲ್ ಸಹಯೋಗ ಮಾಡೋರು ಇರಬೇಕು. ಮತ್ ಪುರುಷರ್ನಲ್ಲಿ ಏನ್ ಹೇಳಿದಾರೆ ಅಂದರೆ, ನಿರ್ಭೀಕ್ತ ಅಂದ್ರೆ ಆ ಹುಡುಗನಿಗೆ ಲೈಂಗಿಕ ಕ್ರಿಯೆ ಮಾಡುವಾಗ ಅವನಿಗೆ ಭಯ ಇರಬಾರ್ದು, ನಿರ್ಭೀಕ್ತ ಇರಬೇಕು ಅವನು. ರೋಗಹೀನತ ಅಂದ್ರೆ ಅವನಿಗೆ ಯಾವುದೋ ಕಾಯಿಲೆ ಇರಬೇಕು. ನಾನು ಬರೇ ಮಹಿಳೆಯರ ಬಗ್ಗೆ ಹೇಳ್ತಾ ಇಲ್ಲ, ಪುರುಷನು ಹೆಂಗೆ ಇರ್ಬೇಕಂತ ಹೇಳ್ತಾ ಇದ್ದೀನಿ. ಧೈರ್ಯ ಇರ್ಬೇಕು ಅವನ ಹತ್ರ, ಒಂದು. ಎರಡನೇದು ಯಾವುದೋ ಕಾಯಿಲೆ ಇರಬಾರ್ದು. ಮೂರನೇದು ದಿನನಿಮಿತ್ಯ ವ್ಯಾಯಾಮ ಮಾಡೋನು ಇರಬೇಕು, ಒಳ್ಳೆ ಶರೀರ ಇರ್ಬೇಕು ಅವನಿಗೆ. ಆಮೇಲೆ ಚಿಂತಾ ಶೋಕು, ಬರೇ ಸುಮ್ಮನೆ ಏನೋ ಟೆನ್ಷನ್ ಮಾಡೋದು, ಅಯ್ಯೋ ಅವ್ನು ದುಡ್ಡು ಕೊಡಬೇಕು, ಅವ್ನು ಸಾಲ ಕೊಡಬೇಕು, ಅವನದು ಕೊಡಬೇಕು, ಜಾಸ್ತಿ ಚಿಂತೆ ಮಾಡೋನು ಇರಬಾರ್ದು. ಆಮೇಲೆ ವ್ಯಸನ ಮುಕ್ತ ಅಂದ್ರೆ ಅವ್ನು ಕುಡಿಯೋದ ಚಟ ಇರಬಾರ್ದು. ಮತ್ ಫ್ರೀ ಆಗಿರ್ಬೇಕು ಅವನು, ಏನ್ ಟೆನ್ಷನ್ ಇಲ್ಲ, ಆರಾಮಾಗಿರ್ಬೇಕು. ಆಮೇಲೆ ಚೀಟ್ ಮಾಡೋನು ಇರಬಾರ್ದು, ಚೀಟ್ ಮಾಡಬಾರ್ದು ಅವನು, ಜನರಿಗೆ ಮೋಸ ಮಾಡೋನು ಇರಬಾರ್ದು. ಆಯುರ್ವೇದನಲ್ಲಿ ಬರ್ದಿದ್ದಾರೆ. ನಾನು ಏನು ಹೇಳ್ತಾ ಇಲ್ಲಪ್ಪ, ಮತ್ತೆ ಏನು ಡಾಕ್ಟ್ರೇ ನಾವು ಇವಾಗ ಇರೋ 21st ಸೆಂಚುರಿನಲ್ಲಿ ನೀವೇನೋ ಹಳೆ ಕಥೆಯಲ್ಲಿ ಹೇಳ್ಕೊತ ಕೂತಿದ್ದೀರ ಅಂತ. ಇದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನನಗನ್ನಿಸ್ತು. ನೀವು ಈ ಸದ್ಯ ಪರಿಸ್ಥಿತಿ ಮೇ ಬಿ ಇದು ಮ್ಯಾಚ್ ಆಗಲ್ಲ, ಬಟ್ ಸ್ಟಿಲ್ ನಾನು ಒಂದು ಪುರುಷ ಇದ್ದೀನಿ ಅಂದರೆ ಅಟ್ಲೀಸ್ಟ್ ನಾನು ಈ ಥರ ಆಗೋ ಪ್ರಯತ್ನ ಮಾಡ್ಬೇಕು. ಏನಂದರೆ ನಿರ್ಭೀಕ್ತ ಅಂದರೆ ನನ್ನ ಹತ್ರ ಭಯ ಇರಬಾರ್ದು, ಯಾವಲೋ ಕಾಯಿಲೆ ಇರಬಾರ್ದು, ನಾನು ದಿನ ವ್ಯಾಯಾಮ ಮಾಡಬೇಕು, ಸಣ್ಣ ಪುಟ್ಟ ಟೆನ್ಷನ್ ಮಾಡ್ಕೋಬಾರ್ದು, ಆಂಗ್ಸೈಟಿ ಇರಬಾರ್ದು, ಚೀಟ್ ಮಾಡೋ ನಾನು ಇರಬಾರ್ದು ಅಂತ ನಾನು ನನ್ನ ಕೈಗೆ ಸರಿಪಡಿಸ್ಬಹುದು. ಮಹಿಳೆಯರಿದ್ರೆ ಅದರಲ್ಲಿ ನಾನು ಎಷ್ಟು ನನ್ನ ಹಸ್ಬೆಂಡ್ಗೆ ಒಳ್ಳೆ ರೀತಿ ಸಹಕಾರ್ಯ ಮಾಡಲಿ, ಅವ್ರು ಆಫೀಸ್ದಿಂದ ಬರುವಾಗ ನಾನು ಎಷ್ಟು ನೀಟಾಗಿ ನಾನು ರೆಡಿ ಮಾಡ್ಕೊಳ್ಳಿ, ಹೂವು ಹಾಕೋದಿರ್ಬೋದು, ಮೇಕಪ್ಸ್ ಇರ್ಬೋದು, ಸೀರೆ ಇರ್ಬೋದು, ಒಳ್ಳೆ ರೀತಿ ಒಂದು ಲುಕ್ ಬರ್ಬೋದು, ಒಳ್ಳೆ ಒಂದು ಮಳೆನಲ್ಲಿ ಒಂದು ಶುಭ್ರವಾದ ವಾತಾವರಣ, ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ಹಾಡ, ಒಳ್ಳೆ ಡ್ಯಾನ್ಸು, ಇಷ್ಟೆಲ್ಲ ಆದರೆ ಒಂದು ಒಳ್ಳೆ ಲೈಂಗಿಕ ಕ್ರಿಯೆ ಆಗುತ್ತೆ. ಆಯುರ್ವೇದನಲ್ಲಿ ಮತ್ತು ವಾಜಿಕರಣ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಇದು ಏನು ನಾವು ವೆಸ್ಟರ್ನ್ ಕಂಟ್ರಿದಿಂದ ಅಥವಾ ಬ್ಲೂ ಫಿಲ್ಮ್ ನೋಡ್ಬಿಟ್ಟು ನಮಗೆ ಮಾಡೋದ ಅವಶ್ಯಕತೆ ಇಲ್ಲ ಅಥವಾ ನೋಡೋದು ಅವಶ್ಯಕತೆ ಇಲ್ಲ, ಅದಕ್ಕಿಂತ ಚೆನ್ನಾಗಿ ನಮ್ಮ ಹತ್ರ ಬರೆದಿದ್ದಾರೆ. ಈ ಬ್ಲೂ ಫಿಲ್ಮ್ ಇಂಡಸ್ಟ್ರಿನೇ ಸ್ಟಾರ್ಟ್ ಆಗಿದ್ದು ವಾತ್ಸಾಯನ ಋಷಿ ಅವರ ಕಾಮಶಾಸ್ತ್ರ ಬುಕ್ ಓದಿ ಅದು ಪೋಸ್ಚರ್ನ ನೋಡ್ಬಿಟ್ಟು ಎಷ್ಟೋ ಪೋಸ್ಚರ್ನ ಅವರು ಡಿಪಿಕ್ಟ್ ಮಾಡಿದ್ದಾರೆ, ಕಾಪಿ ಮಾಡಿದ್ದಾರೆ. ಸೊ ವೆಸ್ಟರ್ನೈಜೇಷನ್ ಅಥವಾ ವೆಸ್ಟರ್ನ್ ಸೊಸೈಟಿದಿಂದ ನಮಗೆ ಲೈಂಗಿಕ ಕ್ರಿಯೆ ಹೇಗೆ ಮಾಡಬೇಕಂತ ಅವ್ರದಿಂದ ಕಲಿ ನಮಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಶಾಸ್ತ್ರನಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಬರೆದಿಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಮಹಿಳೆ ಲೈಂಗಿಕ ಕ್ರಿಯೆಯಲ್ಲಿ ಹೇಗಿರಬೇಕು, ಒಂದು ಒಳ್ಳೆ ಪುರುಷ ಲೈಂಗಿಕ ಕ್ರಿಯೆಯಲ್ಲಿ ಹೇಗಿರಬೇಕು, ಈ ಎರಡು ವಿಷಯ ಬಗ್ಗೆ ನಾನು ಮಾತಾಡಿದ್ದೇನೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಸ್ಪೆಷಲಿ ಯಾರು ಹೊಸ ಮದುವೆ ಮಾಡ್ಬೇಕಂತ ಇಚ್ಛಿತಿದ್ದಾರೆ ಅಥವಾ ಹೆಣ್ಣು ನೋಡಕ್ಕೆ ಏನಾದರೂ ಹೋಗ್ತಾ ಇದ್ದಾರೆ, ಈ ಆಗುವ ಅಥವಾ ಮದುವೆ ಏನಾದರೂ ನೀವು ಮಾಡ್ಕೋತಾ ಇದ್ದೀರ ಅಂದರೆ ಈ ಹೆಣ್ಣು ಹೇಗಿರಬೇಕು, ಆಕಿದ ಬಿಹೇವಿಯರ್ ಹೇಗಿರಬೇಕು, ಮಾತಾಡೋದ ರೀತಿ ಹೇಗಿರಬೇಕು, ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದೆಯಾ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಇದೆಯೋ, ನಿಮ್ಮ ಮನೇನ ಕರೆಕ್ಟಾಗಿ ಅವ್ರ ಪೇರೆಂಟ್ಸ್ ಜೊತೆಗೆ ಚೆನ್ನಾಗಿರಬಹುದಾ ಅಂತ ಎಲ್ಲ ರೀತಿಯಿಂದ ವಿಚಾರ ಮಾಡಿ. ನೀವು ಮಹಿಳೆಯರು ಪುರುಷ ನೋಡುವಾಗ ಅವನಿಗೆ ವ್ಯಸನ ಇದೆಯಾ, ಏನು ಕೆಲಸ ಮಾಡ್ತಾನೆ, ಎಷ್ಟು ದುಡಿತಾನೆ, ಎಷ್ಟು ಪ್ರಾಪರ್ಟಿ ಇದೆ ಅಂತ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರಾಪರ್ಟಿ ಯಾವಾಗೋ ನಾಶ ಆಗ್ಬೋದು ಇವನ್ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಅಂದ್ರೆ. ಸೊ ಚೆನ್ನಾಗಿದ್ದಾನೆ, ನೋಡಕ್ ಚೆನ್ನಾಗಿದ್ದಾನೆ, ಒಳ್ಳೆ ಸಂಪಾದನೆ ಇದೆ, ಪ್ರಾಪರ್ಟಿ ಕಡಿಮೆ ಇದ್ರೂ ಪ್ರಾಪರ್ಟಿ ಮಾಡಬಹುದು. ಜಾಸ್ತಿ ಡಿಮಾಂಡ್ಸ್ಗಳು ಮಾಡಬೇಡಿ ಒಬ್ಬರೊಬ್ಬರಿಗೆ. ಹಂಗೆ ಬೇಕು ಪ್ರತಿಯೊಬ್ಬರಿಗೆ ಗೌರ್ಮೆಂಟ್ ಸರ್ವೆಂಟೇ ಬೇಕು, ಗೌರ್ಮೆಂಟ್ ಜಾಬ್ದವನೇ ಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ ರೀ? ಪ್ರತಿಯೊಬ್ಬರಿಗೆ ಸ್ವಂತ ಮನೆನೇ ಅಂದ್ರೆ ಎಲ್ಲಿಂದ ಸಿಗುತ್ತೆ ರೀ? ಹುಡುಗಿರ್ ಪೇರೆಂಟ್ಸ್ ಡಿಮಾಂಡ್ಗಳು ಇಷ್ಟ ಆಗಿದೆ ಇವತ್ತು ನಾಳೆ ಅಂದ್ರೆ ಸ್ವಂತ ಮನೆ ಇರಬೇಕು, ಕಾರ್ ಇರಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್, ಎಲ್ಲಿಂದ ಸಾಧ್ಯ ಸರ್? ಅದು ಎಲ್ಲ ಮುಖ್ಯ ಇಲ್ಲ ಸರ್, ಅದು ನಾಶ ಆಗೋದು. ಏನ್ ಮುಖ್ಯ ಅಂದ್ರೆ ಹುಡುಗ ಹೆಂಗಿದ್ದಾನೆ, ನೇಚರ್ ಹೇಗಿದೆ, ನಾನು ಕೊಡುವ ಮಗುನ
ಚೆನ್ನಾಗಿ ನೋಡ್ಕೋತಾನ, ಚೆನ್ನಾಗಿ ನೋಡಬಹುದಾ ಅಂತ ನಿಮಗೆ ಒಂದು ಧೈರ್ಯ ಬಂದರೆ 100% ಆ ಹುಡುಗನ ಜೊತೆಗೆ ಮದುವೆ ಮಾಡಿ. ನಮಸ್ಕಾರ.